ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಮೇಲ್ಮೈ ವಿಸ್ತೀರ್ಣ ಮತ್ತು ಗಣಫಲಗಳಲ್ಲಿ ಅಭ್ಯಾಸ 15.2 ಒಳಗ ಒಂದನೇ ಪ್ರಶ್ನೆಯನ್ನು ನೋಡೋಣ. ಒಂದು ಗಣದಲ್ಲಿ ಅರ್ಧಗೋಳದ ವೃತ್ತಾಕಾರದ ಪಾದದ ಮೇಲೆ ಸಂಪೂರ್ಣವಾಗಿ ಆವರಿಸುವಂತೆ ಶಂಕುವು ನಿಂತಿದೆ. ಅವುಗಳ ತ್ರಿಜ್ಯಗಳು 1 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರವು ಅದರ ತ್ರಿಜ್ಯಕ್ಕೆ ಸಮನಾಗಿದೆ. ಈ ಗಣದ ಗಣಫಲವನ್ನು ಪೈಯಲ್ಲಿ ವ್ಯಕ್ತಪಡಿಸಿರಿ ಅಂತ ಹೇಳ. ಈಗ ಒಂದಕ್ಕೆ ಏನು ತಗೊಂಡು ಒಂದು ಅರ್ಧಗೋಳ ತಗೊಂಡು ಇದೊಂದು ಅರ್ಧಗೋಳದ ಮೇಲೆ ಏನ್ ಮಾಡ್ಯಾರ, ಈ ಪಾದದ ಮೇಲೆ ಏನ್ ಮಾಡ್ಯಾರ, ಒಂದು ಫುಲ್ ಶಂಕು ಆವರಿಸುವಂತೆ ಇಟ್ಟಾರ. ಅವಾಗ ಏನಕ್ಕೈತಿ, ಇಲ್ಲೇ ಈ ಶಂಕುವಿನ ತ್ರಿಜ್ಯ ಎಷ್ಟಾಕೈತಿ, 1 ಸೆಂಟಿಮೀಟರ್ ಆಕೈತಿ. ಇದರದ ಅರ್ಧಗೋಳದ ತ್ರಿಜ್ಯನ ಎಷ್ಟಾಕೈತಿ, 1 ಸೆಂಟಿಮೀಟರ್ ಆಕೈತಿ. ಯಾಕಂದ್ರೆ ಇವು ಎರಡು ಪಾದಗಳು ಸೇಮ್ ಅದಾವ. ಮತ್ ನೆಕ್ಸ್ಟ್ ಈ ಶಂಕುವಿನ ನೇರ ಎತ್ತರ ಎಷ್ಟಾಕೈತಿ, 1 ಸೆಂಟಿಮೀಟರ್. ಯಾಕಂದ್ರೆ ಅವ್ರು ಕೊಟ್ಟಾರಲ್ಲೇ ಶಂಕುವಿನ ಎತ್ತರವು ಅದರ ತ್ರಿಜ್ಯಕ್ಕೆ ಸಮನಾಗಿದೆ ಅಂತ ಕೊಟ್ಟಾರಲ್ಲ, ಆದ್ರಿಂದ ಇದು ಶಂಕುವಿನ ಎತ್ತರ ಎಷ್ಟಾಕೈತಿ, 1 ಸೆಂಟಿಮೀಟರ್ ಆಕೈತಿ. ಆಟಿಕೆ ಒಟ್ಟು ಗಣಫಲ ಕಂಡು ಹಿಡಿಬೇಕಂದ್ರೆ ಆಟಿಕೆ ಒಟ್ಟು ಗಣಫಲ ಇಸ್ ಈಕ್ವಲ್ ಟು ಶಂಕುವಿನ ಗಣಫಲ ಪ್ಲಸ್ ಅರ್ಧಗೋಳದ ಗಣಫಲ ಮಾಡ್ಬೇಕು. ಅಭ್ಯಾಸದ 1ನೇ 2ನೇ ಈಗ ನಾವು ಮಾಡಲ್ ತೊಗೊಂಡು ಪ್ರಾಯೋಗಿಕವಾಗಿ ನೋಡಿದ್ವಿ. ಈಗ ಲೆಕ್ಕದ ಮುಖಾಂತರ ಅಭ್ಯಾಸ 15.2 ಒಳಗ 1ನೇ ಲೆಕ್ಕನ ನೋಡೋಣ. ಈಗ ಇದೊಂದು ಅರ್ಧಗೋಳ, ಹೌದಾ, ಇದೊಂದು ಅರ್ಧಗೋಳ, ಇದು ಒಂದು ಪಾದ, ಇದರದ ಅರ್ಧಗೋಳದ ಇದು ಪಾದ. ಇದ್ರ ಮೇಲೆ ಏನ್ ಮಾಡ್ಯಾರ, ಒಂದು ಶಂಕುವನ್ನ ನಿಂದಿರ್ಸ್ಯಾರ. ಅವಾಗ ಇಲ್ಲಿ ಏನಾಯ್ತು, ಒಂದು ಆಟಿಕೆ ಆಯ್ತು. ಮತ್ತೆ ಇದರ ತ್ರಿಜ್ಯ, ಈ ಅರ್ಧಗೋಳದ ತ್ರಿಜ್ಯ ಎಷ್ಟೈತಿ, 1 ಸೆಂಟಿಮೀಟರ್ ಐತಿ. ನೆಕ್ಸ್ಟ್ ಅವ್ರೇನ್ ಮತ್ತ ಇದ್ರ ತ್ರಿಜ್ಯ ಎಷ್ಟಿರ್ತದೆ ನೋಡ, ಇದು ಶಂಕುವಿನ ಎತ್ತರನು ಅಷ್ಟಾಗಿರ್ತೈತಿ. ಹಾಗಾದ್ರೆ ಈ ಶಂಕುವಿನ ಎತ್ತರ ಎಷ್ಟು, 1 ಸೆಂಟಿಮೀಟರ್. ಈ ಶಂಕುವಿನ ತ್ರಿಜ್ಯನು ಎಷ್ಟು, 1 ಸೆಂಟಿಮೀಟರ್. ಇಲ್ಲೇ ದತ್ತ ಬರ್ಕೊಂಡು, ದತ್ತ ಅರ್ಧಗೋಳದ ತ್ರಿಜ್ಯ, ಅರ್ಧಗೋಳದ ತ್ರಿಜ್ಯ ಈಸ್ ಈಕ್ವಲ್ ಟು ಶಂಕುವಿನ ತ್ರಿಜ್ಯ ಎಷ್ಟೈತಿ, 1 ಸೆಂಟಿಮೀಟರ್. ನೆಕ್ಸ್ಟ್ ಶಂಕುವಿನ ಎತ್ತರ, ಎಷ್ಟೈತಿ, 1 ಸೆಂಟಿಮೀಟರ್. ಹೌದಾ. ಈಗ ನೆಕ್ಸ್ಟ್ ಏನ್ ಮಾಡೋಣ, ಈಗ ನಮಗೆ ಈ ಆಟಿಕೆ ಗಣಫಲ ಸಿಗ್ಬೇಕು. ಈ ಆಟಿಕೆಯ ಗಣಫಲ ಎರಡು ಆಕೃತಿ ಕೊಟ್ಟಾರ, ಹಾಗಾಗಿ ಇವೆರಡದು ಗಣಫಲನ ಕಂಡು ಹಿಡಿಬೇಕು. ಈಗ ನೆಕ್ಸ್ಟ್ ಏನು, ಅರ್ಧಗೋಳದ ಗಣಫಲ ಪ್ಲಸ್ ಶಂಕುವಿನ ಗಣಫಲ. ಈ ಅರ್ಧಗೋಳದ ಗಣಫಲ ಏನೈತಿ, 2/3 ಪೈ ಆರ್ ಕ್ಯೂಬ್ ಪ್ಲಸ್ ಈ ಶಂಕುವಿನ ಗಣಫಲ ಏನ, 1/3 ಪೈ ಆರ್ ಸ್ಕ್ವೇರ್ ಎಚ್. ಇಲ್ಲಿ ಕಾಮನ್ ತಕೊಂಡು 1/3 ತಕೊಂಡು, ನೆಕ್ಸ್ಟ್ ಪೈ ಕಾಮನ್ ಐತಿ, ಪೈ ತಕೊಂಡು, ನೆಕ್ಸ್ಟ್ ಆರ್ ಸ್ಕ್ವೇರ್ ತಕೊಂಡು, ಆರ್ ಸ್ಕ್ವೇರ್ ಉಳಿದಿದ್ದು ಯಾವುದು, ಇದ್ರೊಳಗ ಎಚ್ ಉಳಿತಿಲ್ಲೇ ಪ್ಲಸ್ 2r. ಇಲ್ಲಿ ಒಂದು ಆರ್ ಮತ್ತು ಇದು 2r ಉಳಿತು. ಈಗ ಏನ್ ಮಾಡೋಣ, 1/3 ಈ ಪೈ ಬೆಲೆ ತುಂಬ್ಕೋದ್ ಬೇಡ, ನಾವು ಪೈ ಹಂಗ ಹಚ್ಚೋಣ. ಆರ್ ಸ್ಕ್ವೇರ್ ಅಂದ್ರೆ ಎಷ್ಟೈತಿ, ಇದ್ರ ತ್ರಿಜ್ಯ ಎಷ್ಟೈತಿ, 1 ಸೆಂಟಿಮೀಟರ್. ಹಾಗಾಗಿ 1 ಸ್ಕ್ವೇರ್. ಎಚ್ ಎಷ್ಟೈತಿ, 1 ಸೆಂಟಿಮೀಟರ್. ಆಗ ಎಚ್ ಎಷ್ಟೈತಿ, 1 ಸೆಂಟಿಮೀಟರ್. 1 ಪ್ಲಸ್ 2 ಇಂಟು ಆರ್ ಎಷ್ಟೈತಿ ತ್ರಿಜ್ಯ, ಅದು 1 ಸೆಂಟಿಮೀಟರ್. 1/3 ಪೈ ಹಾಗೆ ಹಚ್ಚೋಣ, 1 ಪೈ ಬರುತ್ತೆ. 1 ಪ್ಲಸ್ 2 ಆಕೈತಿ. 1/3 ಪೈ 2 ಕೂಡ್ಸಿರ 3, ಇಲ್ಲಿಂಟು 3 ಕ್ಯಾನ್ಸಲ್ ಆದ್ರೂ ಉಳಿದಿದ್ದು ಯಾವುದು, ಪೈ. ಪೈ ಸೆಂಟಿಮೀಟರ್ ಕ್ಯೂಬ್. ನಮಗೆ ಏನು ಸಿಕ್ತು, ಈ ಆಟಿಕೆಯ ಒಟ್ಟು ಗಣಫಲನ್ನ ಅವರು ಪೈ ಒಳಗೆ ವ್ಯಕ್ತಪಡಿಸಿರಿ ಅಂತ ಹೇಳಿದ್ರು. ಅಂತ ನಾವೇನ್ ಮಾಡಿದ್ವಿ, ಪೈ ಒಳಗೆ ವ್ಯಕ್ತಪಡಿಸಿದ್ವಿ. ಈ ಆಟಿಕೆ ಒಟ್ಟು ಗಣಫಲ ಏನು, 5 ಸೆಂಟಿಮೀಟರ್ ಕ್ಯೂಬ್. ಧನ್ಯವಾದಗಳು.